ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯದಿಂದ ಮುಂದುವರಿದ ಬ್ರಹ್ಮ ರುದ್ರ ಸಂವಾದಗಳು ಎಂಬ 361ನೆಯ ಅಧ್ಯಾಯಕ್ಕೆ ಸ್ವಾಗತ. ಪುತ್ರ, ಕೇಳು. ಆ ಪುರುಷನನ್ನು ಶಾಶ್ವತನೆಂದು, ಅವ್ಯಯನೆಂದು, ಅಪ್ರಮೇಯನೆಂದು, ಸರ್ವಗತನೆಂದು ಹೇಳುವರು. ಅವನನ್ನು ನೋಡುವುದು ನಿನಗಾಗಲಿ ನನಗಾಗಲಿ ಇತರರಿಗಾಗಲಿ ಶಕ್ಯವಲ್ಲ. ಸಗುಣರಿಗಾಗಲಿ ನಿರ್ಗುಣರಿಗಾಗಲಿ ಅವನು ಕೇವಲ ಜ್ಞಾನ ಮಾತ್ರ ಗಮ್ಯನು. ಅವನು ಶರೀರವಿಲ್ಲದವನಾಗಿ ಎಲ್ಲ ಶರೀರಗಳಲ್ಲಿ ವಾಸಿಸುವನು. ಶರೀರದಲ್ಲಿದ್ದರೂ ಕರ್ಮಗಳಲ್ಲಿ ಅವನಿಗೆ ಸಂಬಂಧವಿಲ್ಲ. ಅವನು ನನಗೂ ನಿನಗೂ ದೇಹಾಭಿಮಾನಿಗಳೆನಿಸಿದ ಇತರರಿಗೂ ಅಂತರ್ಯಾಮಿಯೂ ಸಾಕ್ಷಿಯೂ ಆಗಿರುವನು. ಎಲ್ಲಿಯೂ ಯಾರೂ ಅವನನ್ನು ನೋಡಲಾರರು. ಅವನಿಗೆ ಅನೇಕ ಭುಜಗಳು, ಅನೇಕ ಶಿರಸ್ಸುಗಳು, ಅನೇಕ ಪಾದಗಳು, ಹಲವು ಕಣ್ಣುಗಳು, ಹಲವು ಮೂಗುಗಳು, ಇಂತಹ ರೂಪವುಳ್ಳ ಅವನು ತಾನೊಬ್ಬನೇ ಆಗಿದ್ದು ತನ್ನ ಸ್ವೇಚ್ಛೆಯಿಂದ ಎಲ್ಲಾ ಶರೀರಗಳಲ್ಲಿ ಸಂಚರಿಸುತ್ತಿರುವನು. ಅವನು ಕ್ಷೇತ್ರವೆಂಬ ಎಲ್ಲಾ ಶರೀರಗಳನ್ನು, ಶುಭಾಶುಭ ಕರ್ಮ ವಾಸನೆಗಳನ್ನು ತಿಳಿಯುವುದರಿಂದ ಅವನು ಕ್ಷೇತ್ರಜ್ಞನೆನಿಸುವನು. ಅವನ ಪೂರ್ವೋತ್ತರಗಳನ್ನು ಯಾವ ಪ್ರಾಣಿಯೂ ತಿಳಿಯಲಾರದು. ಅವನು ಬಂದುದು ಹೋದುದನ್ನು ತಿಳಿಯಲು ಸಾಧ್ಯವಿಲ್ಲ. ಅದಕ್ಕಾಗಿ ಸಾಂಖ್ಯಯೋಗ ಮಾರ್ಗಗಳಿಂದಾದರೂ ಅವನ ಗತಿಯನ್ನು ಹೇಗಾದರೂ ತಿಳಿಯಬೇಕೆಂದು ಇಲ್ಲಿ ನಾನು ಆಲೋಚಿಸುತ್ತಿರುವೆನು. ಅದು ಇದುವರೆಗೆ ತಿಳಿಯದಂತಿದೆ. ಅವನೊಬ್ಬನೇ ಎಂಬುದನ್ನು, ಅವನ ಮಹತ್ವವನ್ನು ತಿಳಿದ ಮಟ್ಟಿಗೆ ಹೇಳುವೆನು. ಅವನೊಬ್ಬನೇ ಪುರುಷನು. ಲೋಕದಲ್ಲಿ ಒಂದೇ ಅಗ್ನಿಯು ಅನೇಕ ವಿಧದಿಂದ ಪ್ರಕಾಶಿಸುವುದು. ಒಬ್ಬನೇ ಸೂರ್ಯನು ಪ್ರಕಾಶಕ್ಕೆಲ್ಲ ಏಕ ಕಾರಣವಾಗಿರುವನು. ಒಬ್ಬನೇ ವಾಯುವು ಅನೇಕ ವಿಧದಲ್ಲಿ ಅನೇಕ ವಿಧವಾಗಿ ನಾನಾ ಕಡೆಗಳಲ್ಲಿ ಬೀಸುವನು. ಒಂದೇ ಸಮುದ್ರವು ನೀರಿಗೆಲ್ಲ ಕಾರಣವೆನಿಸುವುದು. ಅದರಂತೆ ನಿರ್ಗುಣನಾದ ಆ ಒಬ್ಬನೇ ಪುರುಷನು ಎಲ್ಲ ರೂಪಗಳಿಂದ ಇರುವನು. ಮುಕ್ತರು ಅವನನ್ನೇ ಹೊಂದುವರು. ಗುಣಮಯವಾದವುಗಳನ್ನೆಲ್ಲ ತೊರೆದು ಶುಭಾಶುಭ ಕರ್ಮಗಳನ್ನು ನೀಗಿ ಸತ್ಯ ಮಿಥ್ಯೆಗಳನ್ನೆಲ್ಲ ತೊರೆದು ಬಿಟ್ಟವನೇ ಅಂತಹ ನಿರ್ಗುಣತ್ವವನ್ನು ಹೊಂದುವನು. ಅಚಿಂತ್ಯನು, ಚೇತನರುಗಳಲ್ಲಿ ಸೂಕ್ಷ್ಮವಾದ ಅನಿರುದ್ಧಾದಿ ಚತುರ್ಮೂರ್ತಿಯುಳ್ಳವನು ಆದ ಆ ಪರಮ ಪುರುಷನನ್ನು ತಿಳಿದು ಯಾವನು ಶಾಂತಚಿತ್ತನಾಗಿರುವನೋ ಅವನಿಗೆ ಆ ಪುರುಷನಲ್ಲಿ ಸೇರುವೆಯೂ ಸಿದ್ಧವು. ಕೆಲವರು ಅಂದರೆ ಯೋಗಿಗಳು ಪರಮಾತ್ಮನನ್ನು ಒಬ್ಬನೇ ಎಂದು ಹೇಳುವರು. ಇನ್ನು ಕೆಲವರು ಅಂದರೆ ಸಾಂಖ್ಯರು ಹಾಗೆಯೇ ಪ್ರತ್ಯಗಾತ್ಮನನ್ನೇ ಪರಮಾತ್ಮನನ್ನಾಗಿ ಹೇಳುವರು. ಆ ಶಾಸ್ತ್ರಗಳಲ್ಲಿ ಪರಮಾತ್ಮನು ನಿತ್ಯನೆಂದು ನಿರ್ಗುಣನೆಂದು ಎಣಿಸಲ್ಪಟ್ಟಿದೆ. ಅವನನ್ನು ನಾರಾಯಣನೆಂದೇ ತಿಳಿಯಬೇಕು. ತಾವರ ಎಲೆಯು ನೀರನ್ನು ಅಂಟಿಸಿಕೊಳ್ಳದಂತೆ ಅವನು ಕರ್ಮ ಫಲವನ್ನು ಅಂಟಿಸಿಕೊಳ್ಳುವವನಲ್ಲ. ಕರ್ಮಾತ್ಮಕನಾದ ಬೇರೆಯವನಿಗೆ ಬಂಧ ಮೋಕ್ಷಗಳುಂಟು. ಅವನು 17ರ ರಾಶಿ ಎನಿಸಿದ ಲಿಂಗ ಶರೀರದಿಂದ ಕೂಡಿರುವನು. ಇದೇ ಪುರುಷನಿಗೆ ಬಹುವಿಧತ್ವವೆಂಬುದನ್ನು ನಿನಗೆ ತಿಳಿಸಿದನು. ಅವ್ಯಯವಾದ ಬ್ರಹ್ಮವು ಅವ್ಯಯವಾದ ವಸ್ತುವು ಬ್ರಹ್ಮವೆಂದು ಹೇಳಲ್ಪಡುವುದು. ಅದು ಎಲ್ಲವೂ ತಾನೇ ಆಗಿರುವುದು. ಸೃಷ್ಟಿ ಸ್ಥಿತಿ ಸಂಹಾರಗಳೆಂಬ ಜಗದ್ವ್ಯಾಪಾರಗಳಿಗೆಲ್ಲ ಅದು ನೆಲೆ ಎನಿಸಿರುವುದು. ಅದೇ ತಿಳಿಯತಕ್ಕ ವಸ್ತು. ಅದೇ ಪರವಸ್ತುವೆನಿಸುವುದು. ವೇದಗಳಿಂದ ತಿಳಿಯಬೇಕಾದುದು ಅದೇ. ತಿಳಿಯುವುದು, ತಿಳಿಯಬೇಕಾದುದು, ಭುಜಿಸುವುದು, ಭುಜಿಸಬೇಕಾದುದು, ಗ್ರಾಣ ಮಾಡತಕ್ಕದು ಮತ್ತು ಗ್ರಾಣೇಂದ್ರಿಯ ಗ್ರಾಹ್ಯವಾದುದು, ಸ್ಪರ್ಶಿಸುವುದು, ಸ್ಪರ್ಶಿಸುವುದು ಮತ್ತು ಸ್ಪರ್ಶಿಸಲ್ಪಡಬೇಕಾದುದು, ನೋಡುವುದು, ನೋಡತಕ್ಕದ್ದು, ಕೇಳುವುದು, ಕೇಳತಕ್ಕದ್ದು, ತಿಳಿಯುವುದು, ತಿಳಿಯತಕ್ಕದ್ದು, ಇವೆಲ್ಲವೂ ತಾನೇ ಆಗಿರುವುದು. ಅದು ಸಗುಣವೂ ನಿರ್ಗುಣವೂ ಆಗಿರುವುದು. ಪ್ರಧಾನವೂ ನಿತ್ಯವೂ ಅವ್ಯಯವೂ ಆಗಿರುವುದು. ಮೊದಲು ಬ್ರಹ್ಮನನ್ನು ಸೃಷ್ಟಿಸಿದ ವ್ಯಕ್ತಿಯನ್ನು ಅನಿರುದ್ಧನೆನ್ನುವರು. ಅವನೇ ಅಹಂಕಾರವೆನಿಸುವನು. ಇಷ್ಟ ಫಲಗಳನ್ನು ಕೊಡತಕ್ಕ ಲೌಕಿಕ ವೈದಿಕ ಕರ್ಮಗಳೆಲ್ಲ ಅವನಿಗೆ ತೃಪ್ತಿಯನ್ನು ಉಂಟು ಮಾಡತಕ್ಕವು. ದೇವತೆಗಳು, ಮುನಿಗಳು ಪ್ರಾಗ್ವಂಶವೆಂಬ ಯಜ್ಞ ಸ್ಥಳ ವಿಶೇಷದಲ್ಲಿ ಯಜ್ಞ ಭಾಗಿಯಾದ ಅವನನ್ನೇ ಭುಜಿಸುವರು. ಪ್ರಜಾಧಿಪತಿ ಎನಿಸಿಕೊಂಡ ನಾನು ಅಂದರೆ ಬ್ರಹ್ಮನು ಅವನಿಂದಲೇ ಹುಟ್ಟಿದವನು. ನೀನು ನನ್ನಿಂದ ಉದ್ಭವಿಸಿದವನು ಅಂದರೆ ಶಂಕರನು ಬ್ರಹ್ಮನಿಂದ ಉದ್ಭವಿಸಿದವನು. ಚರಾಚರಾತ್ಮಕವಾದ ಜಗತ್ತು ಉಪನಿಷತ್ತುಗಳೊಡಗೂಡಿದ ವೇದಗಳು ನನ್ನಿಂದ ಹೊರಬಿದ್ದವು. ಆ ಮಹಾಪುರುಷನು ಸ್ವೇಚ್ಛೆಯಿಂದ 4 ಮೂರ್ತಿ ವಿಭಾಗಗಳುಳ್ಳವನಾಗಿ ಕ್ರೀಡಿಸುವನು. ಆ ಭಗವಂತನು ಹೀಗೆ ತನ್ನ ಸ್ವರೂಪ ಜ್ಞಾನವನ್ನು ತಾನೇ ನನಗೆ ಬೋಧಿಸಿದನು. ಕುಮಾರ, ನೀನು ಕೇಳಿದುದಕ್ಕಾಗಿ ಈ ಸಾಂಖ್ಯಯೋಗ ಶಾಸ್ತ್ರ ವಿಚಾರವನ್ನು ಯಥಾವತ್ತಾಗಿ ನಿನಗೆ ತಿಳಿಸಿದನು ಎಂದನು. ಆ ಬ್ರಾಹ್ಮಣನು ಹೇಳಿದುದಾಗಿ ವೈಶಂಪಾಯನನು ಹೀಗೆ
ಜನಮೇಜಯನಿಗೆ ತಿಳಿಸಿದನು. ಇದು 361ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.